ಹಾಯ್ ಗಾಯ್ಸ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಸ್, ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ತುಸು ಜಂಬ ನಿನಗೆ ಇದ್ದರು ನನಗಿಷ್ಟ ನೀನು ಆದರೂ ಸೊ ಎಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಎಸ್, ಇವತ್ತಿನ ವ್ಲಾಗ್ ಏನಂದರೆ, ಯಾಕೆ ಲಿವಿನ್ ಇಟ್ಕೊಂಡು ಮಾಡ್ತಿದ್ದೀರಾ ಅಂತಂದರೆ, ಇವತ್ತು ಟೇಕ್ ಕೇರ್ ಆಫ್ ಮೈ ಪೆಟ್ಸ್. ಸೊ ಎಸ್, ಇವಳಿಗೆ ಸಿಕ್ಕಾಪಟ್ಟೆ ಇಚ್ಚಿಂಗ್ ಆಗ್ತಿದೆ. ಸೊ ಅದಕ್ಕೆ ನಾನು ಹೋಮ್ ರೆಮಿಡಿಯಲ್ಲಿ ಏನೇನು ಥರ ಮಾಡ್ಬೋದು ಲೈಕ್ ಇಚ್ಚಿಂಗ್ ಹೋಗ್ಸೋದಕ್ಕೆ ಅಂತ ಅಂದ್ಬಿಟ್ಟು ಬ್ಲಾಗ್ ಮಾಡ್ತಿದ್ದೀನಿ. ತಡ ಮಾಡ್ತೀರಾ? ಲೈಕ್ ನಮ್ಮ ಲಿವಿಂಗ್ ನೋಡಿ. ಸೆಕೆಂಡ್ ಕೊಡು. ಗುಡ್. ನಮಸ್ತೆ ಮಾಡು. ಹೆಂಗೆ ನಂದೇ ಟ್ರೇನಿಂಗು. ಬಿಸ್ಕೆಟ್ ಇಟ್ಟಿದ್ದೀನಿ, ಅದಕ್ಕೆ ಅವಳಿಗೆ ಮಾಡ್ತಾ ಇರೋದು. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿದ್ದಾರಾ? ಸೊ ಎಸ್, ನಾನು ಒಂದು ಹೋಮ್ ರೆಮಿಡಿ ಮಾಡ್ತಿದ್ದೀನಿ. ಆ ರೆಮಿಡಿ ಏನು ಅಂತ ತೋರಿಸ್ತೀನಿ ಈಗ. ಅದನ್ನ ಅಪ್ಲೈ ಮಾಡಬೇಕು, 30 ಮಿನಿಟ್ಸ್ ಬಿಡಬೇಕು. ಸೊ ಅದಾದಮೇಲೆ ವಾಶ್ ಮಾಡಬೇಕು. ಫುಲ್ ವ್ಲಾಗ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟು ಒಂದು ಜಾರಿಗೆ ಬೇವಿನ ಸೊಪ್ಪು, ಅರಿಶಿನ, ದೆನ್ ಆಲೋವೆರಾ ಹಾಕಬೇಕು. ಆಮೇಲೆ ಕೊಕೊನಟ್ ಆಯಿಲ್ ಹಾಕಬೇಕು. ಸೊ ಇದರಿಂದ ಏನು ಬೆನಿಫಿಟ್ಸ್ ಅಂದರೆ ಇಚ್ಚಿಂಗ್ ಕಡಿಮೆ ಆಗುತ್ತೆ. ಅದಾದ್ಮೇಲೆ ನಮ್ಮ ಲಿವಿ ಯಾಕೋ ಗಾಯ ಮಾಡ್ಕೊಳ್ತಿದ್ದಾಳೆ. ಸೊ ಅದಕ್ಕೂ ಒಳ್ಳೆಯದು. ಅದಕ್ಕೆ ಇದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಇದು ಬ್ಲೆಂಡ್ ಆದಮೇಲೆ ಈ ಥರ ಆಗುತ್ತೆ. ಇವಾಗ ಇವಳಿಗೆ ಇದನ್ನ ಅಪ್ಲೈ ಮಾಡಬೇಕು. ಸೊ ಈಗ ಹಚ್ಚಬೇಕು ಅವಳಿಗೆ ಇದನ್ನ. ಅವಳು ಬರ್ತಾನೆ ಇಲ್ಲ. ಬಾಯ್ಲಿ ಬಾ. ಸೊ ಎಸ್ ಗೈಸ್, ನೋಡಿ ಈ ಥರ ನೀಟಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಆದಮೇಲೆ ಒಣಗಿದ್ದಾದ್ಮೇಲೆ ಸ್ನಾನ ಮಾಡಿಸ್ಬೇಕು. ನಮ್ಮ ಲೆವಿಗೆ ಇದೆಲ್ಲ ಇಷ್ಟನೇ ಆಗಲ್ಲ. ಅದು ಕತ್ತಲ್ಲಿರೋ ತೆಗೆದು ಬಿಡಮ್ಮ. ಇರ್ಲಿ, ಹಿಡ್ಕೊಳಕ್ ಬೇಕಾಗುತ್ತೆ. ಇದು ಹಾಫ್ ಅನ್ ಅವರ್ ಅಂತ ಹೇಳು. ಹಾಂ, ಎಷ್ಟು ಅವರು? ಹಾಫ್ ಅನ್ ಅವರ್. ಈ ಕಾಲು ಸೊ ಬೇಸಿಕಲಿ ಆಲೋವೆರಾ ಎಲ್ಲದಕ್ಕೂ ಒಳ್ಳೆಯದೇ. ಈ ರ್ಯಾಷಸ್ ಆಗಿರುತ್ತಲ್ವಾ, ಅದಕ್ಕೆ ಅದನ್ನ ಸ್ವಲ್ಪ ಇಚ್ಚಿಂಗ್, ನಾನು ಫಸ್ಟಿಂದ ರ್ಯಾಷಸ್ ಆಗಿರುತ್ತಲ್ವಾ, ಅದರಿಂದ ಅದು ಇಚ್ಚಿಂಗ್ ಆಗಿ ಗಾಯಗಳಾಗ್ಬಿಡುತ್ತೆ. ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಈ ತುಂಬ ಒಳ್ಳೇದಾಗುತ್ತೆ. ಸೊ ಈ ಥರ ಅಪ್ಲೈ ಮಾಡಿ ಹಾಫ್ ಆನ್ ಅವರ್ ಬಿಡಬೇಕು. ಹಾಫ್ ಆನ್ ಅವರ್ ಆಯ್ತು. ಇವಾಗ ಸ್ನಾನ ಮಾಡಿಸ್ಬೇಕು. ಅವಳಿಗೆ ಸ್ನಾನ ಮಾಡಬೇಕಾದ್ರೆ ಇರೋದೇ ಇಲ್ಲ, ಅದಕ್ಕೆ ನಾನು ಕಟ್ಟಾಕಿದ್ದೀನಿ. ಇವತ್ತೇ ನಾನು ಕಟ್ಟಾಕಿರೋದು ಅವಳನ್ನ ಸ್ನಾನ ಮಾಡಿಸ್ಬೇಕಾದ್ರೆ. ಲಿವಿ ಮುಟ್ಟಿ ನೋಡಿ ಹೆಂಗೆ ಇಟ್ಕೊಂಡಿದ್ದಾಳೆ. ಓ ಬಾರೋ ಅಪರೂಪದ ಮುಳ್ಳಂದಿ. ಓಕೆ, ಸ್ನಾನ ಮಾಡಿ ಆದಮೇಲೆ ಸಿಗ್ತೀನಿ. ಬಾಯ್. ಇದು ಅವಳು ಸ್ನಾನ ಆದಮೇಲೆ ನೋಡಿ ಹೆಂಗಿದ್ದಾಳೆ. ಸ್ನಾನ ಆಗಿ ಫುಲ್ ನೀಟಾಗಿ ಒಣಗಿಸ್ಕೊಂಡು ಕೂದಲನ್ನೆಲ್ಲ ಅಕ್ಕ ಫುಲ್ಲು ನಿದ್ದೆ ಮಾಡಿ ಈಗ ಎದ್ದಿದ್ದಾಳೆ. ಲಿವಿ ಸೆಕೆಂಡ್ ಕೊಡ್ಲಾ ಬೇಡ ಅಂತ ಕೊಡ್ತೀಯಾ? ಸೊ ಎಸ್, ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಸ್, ಬ್ಲಾಗ್ನ ಲೇಟಾಗಿ ಎಂಡ್ ಮಾಡ್ತಿದ್ದೀನಿ. ಬಿಕಾಸ್ ನಾನು ಅವಳಿಗೆ ಸ್ನಾನ ಮಾಡಿಸಿದ ತಕ್ಷಣ ನಾನು ಸ್ನಾನ ಮಾಡ್ಕೊಂಡು ಮಲ್ಕೊಬಿಟ್ಟೆ. ಹೀಗೆ ಇದು ಆಲ್ಮೋಸ್ಟ್ 5 ಆಗಿದೆ. ಸೊ ಫುಲ್ ಸುಸ್ತಾಗಿದ್ದೀನಿ. ನಾಳೆ ಕಾಲೇಜಿಗೆ ಬೇರೆ ಹೋಗ್ಬೇಕು. ಎಸ್, ಟೇಕ್ ಕೇರ್. ಬಾಯ್. ಐ ಲವ್ ಯು.